ಫ್ರೆಂಡ್ಸ್ ನೋಡಿ, ಇವೆಲ್ಲ ಗಂಗರ ಕಾಲದ ವೀರಗಲ್ಲುಗಳು. ಸುಮಾರು 1,000 ವರ್ಷಗಳಷ್ಟು ಆಯಸ್ಸಾಗಿರುವಂತಹ ವೀರಗಲ್ಲುಗಳು. ನೋಡಿ, ಇದರಲ್ಲಿ ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದನ್ನ ಸಿಡಿತಲೆ ವೀರಗಲ್ಲು ಅಂತ ಕರಿತೀವಿ. ಅದು ವಿಶೇಷವಾಗಿ ಪುರುಷ ಸಿಡಿತಲೆ ಶಿಲ್ಪಗಳು ನಮಗೆ ಕರ್ನಾಟಕದಾದ್ಯಂತ ಸಿಗ್ತವೆ. ಆದರೆ ಸ್ತ್ರೀ ಸಿಡಿತಲೆ ಶಿಲ್ಪ ನಮಗೆ ಬಹಳ ಅಪರೂಪವಾಗಿ ಸಿಗುವಂಥದ್ದು. ಇದು ಪುರುಷ ಶಿಲ್ಪ ನಿಂತಿರುವಂಥದ್ದು. ಇದಕ್ಕೂ ಇವೆಲ್ಲ ಗಂಗರ ಕಾಲದ. ಸೊ ಆತ ಏನು ಮಾಡ್ತಿದ್ದಾನೆ, ಒಂದು ಕತ್ತಿಯನ್ನು ತೆಗೆದುಕೊಂಡು ತನ್ನನ್ನು ತಾನು ಹಿರಿದುಕೊಳ್ತಾ ಇದ್ದಾನೆ. ಆತನ ಪತ್ನಿ ಕೂಡ ತಾನು ಕೂಡ ಇರಬಾರ್ದು ಅಂತ ಆಕೆ ಕೂಡ ಕತ್ತಿಯನ್ನು ತೆಗೆದುಕೊಂಡು ಕುತ್ತಿಗೆಗೆ ಚುಚ್ಕೊಳ್ತಾ ಇರುವಂಥದ್ದು. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ವೆಲ್ಕಮ್. ನೋಡಿ, ನಾವು ಬೆಂಗಳೂರಿನವರು. ಬೆಂಗಳೂರು ಸುಮಾರು 1200-1300 ವರ್ಷಗಳಷ್ಟು ಇತಿಹಾಸವನ್ನು ಒಳಗೊಂಡಿರುವಂಥ ಒಂದು ಊರು. ಬೆಂಗಳೂರು ಅಷ್ಟೇ ಅಲ್ಲ, ಬೆಂಗಳೂರು ಸುತ್ತಮುತ್ತ ಇರುವಂತಹ ಅನೇಕ ಊರುಗಳು ಅಷ್ಟೇ ಮಹತ್ವದ ಇತಿಹಾಸವನ್ನು ಒಳಗೊಂಡಿದೆ. ಅದರಲ್ಲೂ ದೇವನಹಳ್ಳಿ ಭಾಗ ಅಂತೂ ಗಂಗರ ಕಾಲಕ್ಕೆ ಒಂದು ಬಹುಮುಖ್ಯ ಸ್ಥಳವಾಗಿತ್ತು. ಈ ಭಾಗದಲ್ಲಿ ಗಂಗರ ಹಲವು ದೇವಸ್ಥಾನಗಳು ಕೂಡ ನಮಗೆ ಕಾಣಿಸ್ತವೆ. ಗಂಗರ ಅಷ್ಟೇ ಅಲ್ಲ, ಗಂಗಾ, ಚೋಳ, ಹೊಯ್ಸಳ, ವಿಜಯನಗರ, ರಾಷ್ಟ್ರಕೂಟ, ಈ ರೀತಿಯ ಅನೇಕ ಮನೆತನಗಳು ಈ ಭಾಗಗಳನ್ನು ಆಳ್ವಿಕೆ ಮಾಡಿರೋದು ನಮಗೆ ಗೊತ್ತಾಗುತ್ತೆ. ನೋಡಿ, ಅವರ ಆಳ್ವಿಕೆಯಲ್ಲಿ ಹಲವಾರು ದೇವಸ್ಥಾನಗಳು ನಿರ್ಮಾಣ ಆಗ್ತಿದ್ವು. ಹಾಗೆ ಆಗಿನ ಕಾಲದಲ್ಲಿ ನಡೀತಾ ಇದ್ದಂತಹ ಯುದ್ಧಗಳಲ್ಲಿ ತುಂಬ ಸೈನಿಕರು ಸಾಯ್ತಿದ್ರು. ಅವರ ನೆನಪುಗಳಿಗೆ ವೀರಗಲ್ಲುಗಳನ್ನು ಹಾಕಿಸ್ತಿದ್ರು. ಅದೇ ಮೆಮೋರಿಯಲ್ ಸ್ಟೋನ್ ಅಂತ ಏನು ಹೇಳ್ತೀವಿ ನಾವು, ಆ ರೀತಿಯ ವೀರಗಲ್ಲುಗಳನ್ನು ಹಾಕಿಸ್ತಾ ಇದ್ರು. ಬೆಂಗಳೂರಿನಲ್ಲೇ ಎಷ್ಟೋ ವೀರಗಲ್ಲುಗಳಿದ್ದಾವೆ ಗಂಗರ ಕಾಲದ್ದು. ಮತ್ತು ಬೆಂಗಳೂರು ಸುತ್ತಮುತ್ತ ಅಂತೂ ಲೆಕ್ಕ ಇಲ್ಲ, ಅಷ್ಟೊಂದು ವೀರಗಲ್ಲುಗಳು ಇದ್ದಾವೆ. ನೋಡಿ, ಇವತ್ತು ಈ ವಿಡಿಯೋ ಮಾಡ್ತಾ ಇರೋದು ನಾನು ಕಮ್ಮಸಂದ್ರ ಅನ್ನುವ ಒಂದು ಊರು. ಹೊಸಕೋಟೆಯಿಂದ ದೇವನಹಳ್ಳಿಗೆ ಹೋಗ್ಬೇಕಾದ್ರೆ NH 207 ಇದೆ, ಅದರಲ್ಲಿ ಕಮ್ಮಸಂದ್ರ ಅನ್ನೋ ಒಂದು ಊರು ಸಿಗುತ್ತೆ. ಆ ಊರಿನ ಪಕ್ಕದಲ್ಲಿ ಸೋಮೇಶ್ವರ ದೇವಸ್ಥಾನ ಅಂತ ಒಂದಿದೆ. ತುಂಬ ತುಂಬ ಸುಂದರವಾಗಿರುವಂಥ ಒಂದು ಸೋಮೇಶ್ವರ ದೇವಸ್ಥಾನ ಇದು. ಆ ದೇವಸ್ಥಾನದ ಆವರಣದಲ್ಲಿ ಗಂಗರ ಕಾಲದ ಹಲವು ವೀರಗಲ್ಲುಗಳನ್ನು ಸಂರಕ್ಷಣೆ ಮಾಡಿಟ್ಟಿದ್ದಾರೆ. ಆ ವೀರಗಲ್ಲುಗಳು ಬರೀ ವೀರಗಲ್ಲುಗಳು ಅಷ್ಟೇ ಅಲ್ಲ, ತುಂಬ ವಿಶೇಷ ಇರುವಂಥ ವೀರಗಲ್ಲುಗಳು. ನೋಡಿ, ಈ ವಿಡಿಯೋದಲ್ಲೇ ನಿಮಗೆ ಆ ವೀರಗಲ್ಲುಗಳನ್ನು ಪರಿಚಯ ಮಾಡಿಕೊಡ್ತೀನಿ. ಬನ್ನಿ, ವಿಡಿಯೋನ ಕೊನೆವರೆಗೂ ನೋಡಿ. ಅದಕ್ಕಿಂತ ಮೊದಲು ದಯವಿಟ್ಟು ನನ್ನ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕುವಂಥ ಈ ರೀತಿಯ ಹಲವು ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನೋಡಿ, ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇರೋದು ಕಮ್ಮಸಂದ್ರ. ಅಲ್ಲಿ ಮುಖ್ಯ ರಸ್ತೆ ಅಲ್ಲೇ ಇರೋದು. ಅದರಿಂದ ರಸ್ತೆಯಿಂದ ಒಂದು 200 ಮೀಟರ್ಸ್ ಒಳಗಡೆಗೆ ಬಂದರೆ ನೋಡಿ, ಹಚ್ಚ ಹಸಿರಿನ ಪರಿಸರ ಇದು. ಈ ಪರಿಸರದಲ್ಲಿ ಈ ಸೋಮೇಶ್ವರ ದೇವಸ್ಥಾನ ಇದೆ. ಈ ಸೋಮೇಶ್ವರ ದೇವಸ್ಥಾನದ ಒಳಗಡೆಗೆ ಹೋಗೋಣ. ಈಗ ಇದು ಕಾಂಪೌಂಡ್ ಇದು. ಈ ಒಳಗಡೆಗೆ ಹೋಗ್ತಾ ಇದ್ದಾಗೆ ನಮಗೆ ಇಲ್ಲಿ ಏನೋ ನಿರ್ಮಾಣ ಮಾಡ್ತಾ ಇದ್ದಾರೆ ಹೊಸದಾಗಿ. ಬಹುಶಃ ಅನ್ನಛತ್ರ ಏನೋ ಮಾಡ್ತಾ ಇದ್ದಾರೆ, ಚೌಟ್ರಿ ಏನೋ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಈ ಆವರಣದಲ್ಲಿ ನಮಗೆ ದೂರದಿಂದ ನೋಡಿದ್ರೆ ಸಡನ್ ಆಗಿ ನಮಗೆ ಇಲ್ಲಿ ವೀರಗಲ್ಲುಗಳಿದೆ ಅನ್ನೋದು ಗೊತ್ತಾಗಲ್ಲ. ಆದರೆ ಹತ್ರ ಹೋಗ್ತಾ ಇದ್ದಾಗೆ ನಮಗೆ ಒಂದಷ್ಟು ವೀರಗಲ್ಲುಗಳಿರೋದು ಇಲ್ಲಿ ಕಾಣಿಸುತ್ತೆ. ನೋಡಿ, ನೀವು ನೋಡ್ತಾ ಇದ್ರೆ ಅದಕ್ಕೆಲ್ಲ ಯೆಲ್ಲೋ ಕಲರ್ ಪೇಂಟ್ ಹೊಡೆದ್ಬಿಟ್ಟಿದ್ದಾರೆ. ಅದರಿಂದ ನಮಗೆ ಅಷ್ಟು ಸ್ಪಷ್ಟವಾಗಿ ಕಾಣೋದಿಲ್ಲ. ಸೊ ಈ ಕಡೆಯಿಂದ ನೋಡ್ಕೊಂಡು ಹೋಗೋಣ. ಇಲ್ಲಿ ಏನೋ ಬೋರ್ಡ್ ಇಟ್ಟಿದ್ದಾರೆ, ಆ ಬೋರ್ಡ್ನು ಎತ್ತಿ ಸೈಡ್ಗೆ ಇಟ್ಬಿಡೋಣ, ಇಲ್ಲಾಂದರೆ ಏನೂ ಕಾಣಲ್ಲ. ಈ ಕಡೆ ಇಟ್ಬಿಡ್ತೀನಿ. ನೋಡಿ, ಈಗ ನಿಮಗೆ ಇಲ್ಲಿನ ವೀರಗಲ್ಲುಗಳು ಸ್ಪಷ್ಟವಾಗಿ ಕಾಣುತ್ತೆ. ಫ್ರೆಂಡ್ಸ್ ನೋಡಿ, ಇವೆಲ್ಲ ಗಂಗರ ಕಾಲದ ವೀರಗಲ್ಲುಗಳು. ಸುಮಾರು 1,000 ವರ್ಷಗಳಷ್ಟು ಆಯಸ್ಸಾಗಿರುವಂತಹ ವೀರಗಲ್ಲುಗಳು. ನೋಡಿ, ಇವತ್ತಿಗೂ ಕೂಡ ಈ ವೀರಗಲ್ಲುಗಳು ಉಳ್ಕೊಂಡಿದ್ದಾವೆ ಅಂತ ಹೇಳಿದ್ರೆ ನಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು. 1,000 ವರ್ಷ ಅಂದರೆ ಏನು ಕಮ್ಮಿ ಕಾಲ ಅಲ್ಲ ಅದು. ಅಷ್ಟು ವರ್ಷಗಳಿಂದನೂ ಇದು ಇಲ್ಲಿ ಉಳ್ಕೊಂಡು ಸಂರಕ್ಷಣೆ ಆಗಿದ್ದೇವೆ ಅಂತ ಹೇಳಿದ್ರೆ ತುಂಬ ಗ್ರೇಟ್ ಅನ್ಬೋದು. ನೋಡಿ, ಇಲ್ಲಿ ಹಲವಾರು ರೀತಿಯ ವೀರಗಲ್ಲುಗಳಿದ್ದಾವೆ. ನೋಡಿ, ಈ ಮೊದಲನೇ ವೀರಗಲ್ಲನ್ನು ನೋಡೋಣ. ನೋಡಿ, ನಮ್ಮ ಗಂಗರ ಕಾಲದ ವೀರಗಲ್ಲುಗಳ ವಿಶೇಷ ಏನಪ್ಪ ಅಂದರೆ, ಆ ವೀರಗಲ್ಲಿನ ಮುಕ್ಕಾಲು ಭಾಗ ನಮ್ಮ ಯಾರು ಆ ಯುದ್ಧದಲ್ಲಿ ಸಾವನ್ನಪ್ಪಿರ್ತಾನಲ್ಲ, ಆ ವೀರನ ತುಂಬಿಕೊಂಡಿರ್ತಾನೆ. ಮತ್ತು ಆತನ ಮುಡಿ ಕೂಡ ತುಂಬ ವಿಶೇಷವಾಗಿರುತ್ತೆ. ಆ ಮುಡಿ ಅಂದರೆ ಕೂದಲನ್ನ ಗಂಟು ಕಟ್ಟಿ ಅದಕ್ಕೊಂದು ಟೇಪ್ ಕೂಡ ಕಟ್ಟಿರೋದು ನಾವು ನೋಡಬಹುದು. ಯಾಕಂದರೆ ಕೂದಲು ಎಲ್ಲ ಕಡೆ ಸುತ್ತಾಡಬಾರ್ದು, ಹರಡ್ಕೊಂಡಿರಬಾರ್ದು ಅಂತ ಗಂಟನ್ನು ಕಟ್ಕೋತಿದ್ರು, ಅದಕ್ಕೊಂದು ಟೇಪು. ಮತ್ತು ಕಿವಿನಲ್ಲಿ ಸಾಮಾನ್ಯವಾಗಿ ಆಗಿನ ಕಾಲದಲ್ಲಿ ಆಭರಣಗಳನ್ನು ಹಾಕೋತಾ ಇದ್ರು. ಮತ್ತು ಈ ವೀರ ಯಾರು ಯುದ್ಧದಲ್ಲಿ ಸಾವನ್ನಪ್ಪಿದ್ದಾನಲ್ಲ, ಈತ ಎಷ್ಟು ವೀರಾವೇಶದಿಂದ ಹೋರಾಡಿದ್ದಾನೆ ಅಂತ ಹೇಳಿದ್ರೆ, ಈತ ರಾಜಮನೆತನಕ್ಕೆ ಸೇರಿದ ಅಥವಾ ಸೈನ್ಯದಲ್ಲಿ ಬಹು ಮುಖ್ಯ ಹುದ್ದೆಯಲ್ಲಿದ್ದಂತಹ ಒಬ್ಬ ವ್ಯಕ್ತಿ ಅಂತ ಹೇಳ್ಬಹುದು. ಯಾಕಂದರೆ ಆತನ ನೋಡಿ, ಒಂದು ಕುದುರೆ ಕೂಡ ಇದೆ, ಪಟ್ಟದ ಕುದುರೆ ಅಂತ ಹೇಳ್ಬೋದು ನಾವು ಅದನ್ನು. ಆ ಕುದುರೆ ಸಮೇತ ಈ ಒಂದು ವೀರಗಲ್ಲಿನಲ್ಲಿ ಚಿತ್ರಣವನ್ನು ಮಾಡಿದ್ದಾರೆ. ನೋಡಿ, ಸುಮಾರು ಒಂದು 4 ಅಡಿ ಎತ್ತರ ಇರುವಂಥ ಒಂದು ಮೊದಲನೇ ವೀರಗಲ್ಲು ಇದು. ಇದರಲ್ಲಿ
ನೋಡಿ ಯಾವುದು ಆಲಿಡ ಭಂಗಿಯಲ್ಲಿ ನಿಂತ್ಕೊಂಡಿರುವಂತಹ ವೀರ ಕೈಯಲ್ಲಿ ಒಂದು ಹರಿತವಾದ ಒಂದು ಆಯುಧವನ್ನು ಇಟ್ಕೊಂಡಿದ್ದಾನೆ. ಅದು ಬಿಲ್ಲು ಅಂತ ಹೇಳ್ಬೋದು, ಬಾಣ. ಮತ್ತು ಕೈಯಲ್ಲಿ ಎಡಗೈಯಲ್ಲಿ ಬಿಲ್ಲನ್ನು ಇಟ್ಕೊಂಡಿದ್ದಾನೆ. ನೋಡಿ ಎಷ್ಟು ವೀರಾವೇಶದಿಂದ ಹೋರಾಡಿ ಈತ ಪ್ರಾಣ ಬಿಟ್ಟಿದ್ದಾನೆ ಅಂತ ಹೇಳಿದ್ರೆ, ಆತನ ಮೈಗೆ ಎಲ್ಲ ಕಡೆಯಿಂದ ಬಾಣಗಳು ಬಂದು ಚುಚ್ಕೊಂಡ್ಬಿಟ್ಟಿದ್ದಾವೆ, ಶತ್ರುಗಳು ಬಿಟ್ಟಿರುವಂಥದ್ದು. ನೋಡಿ 1 2 3 4 5 6 7 ಬಾಣಗಳು ಚುಚ್ಕೊಂಡಿದ್ದಾವೆ. ಎಲ್ಲ ಕಡೆಯಿಂದ ಬಂದು ಬಾಣಗಳು ಚುಚ್ಕೊಂಡು ಈತ ತುಂಬ ತೀವ್ರ ರಕ್ತಸ್ರಾವವಾಗಿ ಯುದ್ಧದಲ್ಲಿ ಸಾವನ್ನಪ್ಪಿರುವಂಥದ್ದು. ಆನಂತರ ಈತನಿಗೆ ಸ್ವರ್ಗ ಪ್ರಾಪ್ತಿ ಆಗಲಿ ಅಂತ ಇಬ್ಬರು ಅಪ್ಸರೆಯರು ನೋಡ್ತಾ ಇರ್ಬೋದು, ಆ ಕಡೆ ಈ ಕಡೆ ಅಪ್ಸರೆಯರು ಕಮಲಗಳನ್ನು ಇಟ್ಕೊಂಡಿದ್ದಾರೆ. ಸೊ ಈತನನ್ನು ಮೇಲಕ್ಕೆ ಸ್ವರ್ಗಕ್ಕೆ ಕರ್ಕೊಂಡೋಗಿ ಒಂದು ಮೋಕ್ಷ ಸಿಗುವಂಥ ಒಂದು ಕಲ್ಪನೆ ಆಗಿನ ಕಾಲದಲ್ಲಿ ಇತ್ತು. ನೋಡಿ, ಇದು 2ನೇ ವೀರ್ಗಲ್ಲು. ಹೆಚ್ಚು ಕಮ್ಮಿ ಇದು ಕೂಡ ಒಂದೇ ಥರ ಇದೆ. ಅದೇ ಮೊದಲನೇ ವೀರ್ಗಲ್ಲು ವಿಶೇಷ ಏನಪ್ಪ ಅಂದರೆ ಅದು ಒಂದೇ ಕಲ್ಲಿನಲ್ಲಿ ಕೆತ್ತನೆ ಮಾಡಿರುವಂಥದ್ದು. ಇದು ಈ ಕಲ್ಲಿನಲ್ಲಿ 2 ವೀರರನ್ನು ಒಂದೇ ಕಲ್ಲಿನಲ್ಲಿ ಕೆತ್ತನೆ ಮಾಡಿದ್ದಾರೆ. ಬಹುಶಃ ಇವರು ಅಣ್ಣ ತಮ್ಮಂದ್ರು ಇದ್ದು ಅನ್ಸುತ್ತಾ, ಏನೋ ಗೊತ್ತಿಲ್ಲ. ಸೊ ಇವರು ಕೂಡ, ಇವರ ಎಲ್ಲ ಭಂಗಿ ಕೂಡ ಒಂದೇ ಥರ ಇದೆ. ಎಲ್ಲರ ಕೈಯಲ್ಲೂ ಬಾಣ ಇದೆ ಅಥವಾ ಕತ್ತಿ ಇದೆ, ಮತ್ತು ಎಡಗೈಯಲ್ಲಿ ಬಿಲ್ಲುಗಳು ಇಟ್ಕೊಂಡಿದ್ದಾರೆ. ಮತ್ತು ಇವ್ರಿಗೂ ಕೂಡ ಎಲ್ಲ ಕಡೆಯಿಂದ ಒಂದು ಬಾಣಗಳು ಚುಚ್ಕೊಂಡಿದ್ದಾವೆ. ಕೆಳಭಾಗದಲ್ಲಿ ಇಲ್ಲೂ ಕೂಡ ಒಂದು ಕುದುರೆಯನ್ನು ನಾವು ನೋಡಬಹುದು. ಸೊ ಇವರೆಲ್ಲ ಯಾವುದು ಪ್ರಮುಖ ಹುದ್ದೆಗಳಲ್ಲಿ ಇದ್ದಂತಹ ವೀರರು, ಸೈನಿಕರು ಅಂತ ಅನಿಸುತ್ತೆ. ಇಲ್ಲೂ ಕೂಡ ಮಧ್ಯದಲ್ಲಿ ನೋಡ್ತಾ ಇದ್ದೀರಾ, ಇವ್ರನ್ನು ಅಪ್ಸರೆಯರು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದು 2 ವೀರ್ಗಲ್ಲಾಯಿತು. ಈ ಕಡೆ ಇನ್ನೊಂದಿದೆ ನೋಡಿ, ಇದು ಕೂಡ ಅಷ್ಟೇ. ಇದು ಕೂಡ ಒಂದೇ ಕಲ್ಲಿನಲ್ಲಿ ಕೆತ್ತನೆ ಮಾಡಿರುವಂತಹ ಇನ್ನೊಂದು ವೀರಗಲ್ಲು. ಇಲ್ಲಿ ಕೂಡ ಇಬ್ಬರು ಇದ್ದಾರೆ. ಎಲ್ಲ ಲಕ್ಷಣಗಳು ಸೇಮ್ ಇದ್ದಾವೆ, ಸೇಮ್ ಇದೆ. ಸೊ ಇದರ ಮೇಲ್ಭಾಗದಲ್ಲಿ ಕೂಡ ನಾವು ಸ್ವರ್ಗಾರೋಹಣದ ಒಂದು ಚಿತ್ರವನ್ನು ನೋಡಬಹುದು. ವಿಶೇಷ ಏನಪ್ಪ ಅಂದರೆ ಈ 3 ವೀರಗಲ್ಲುಗಳಲ್ಲೂ ಕೂಡ ಏನು ಬರಹ ಇಲ್ಲ. ಆ ಬರಹ ಇಲ್ಲದೆ ಇರೋದ್ರಿಂದ ಇದು ಯಾವಾಗ ನಡೆದಿದ್ದ ಯುದ್ಧ, ಯಾರ ವಿರುದ್ಧ ನಡೆದಿದ್ದ ಯುದ್ಧ, ಈ ಪ್ರಾಣ ಬಿಟ್ಟಂತಹ ವೀರರ ಹೆಸರೇನು, ಅದೇನು ನಮಗೆ ಗೊತ್ತಾಗೋದಿಲ್ಲ. ನೋಡಿ, ಬಾಣಗಳು ಚುಚ್ಕೊಂಡಿರೋದು ಇನ್ನು ನೋಡ್ತಾ ಇರ್ಬೋದು, ಗಮನಿಸ್ತಾ ಇರ್ಬೋದು. ಭುಜಕ್ಕೆ ಒಂದು ಬಾಣ ಚುಚ್ಕೊಂಡಿದೆ, ಹೊಟ್ಟೆಗೆ ಒಂದು ಬಾಣ ಚುಚ್ಕೊಂಡಿದೆ. ಅಂದರೆ ಎಷ್ಟು ಘೋರವಾಗಿ ಅವರು ಸಾವನ್ನಪ್ಪಿದ್ರು ಅಂತ ನಾವೀಗ ಇಮ್ಯಾಜಿನ್ ಮಾಡಿಕೊಂಡ್ರೆ ತುಂಬ ಬೇಸರ ಅನಿಸುತ್ತೆ. ನಾಡಿಗಾಗಿ ಎಂತೆಂಥ ವೀರರು ತಮ್ಮ ಪ್ರಾಣವನ್ನು ಕೊಡ್ತಾ ಇದ್ರು ಅಂತ. ನೋಡಿ ಸ್ನೇಹಿತರೆ, ಇಲ್ಲಿರುವಂಥ ಒಂದು ವೀರ್ಗಲ್ ಇದೆ, ಇದು ಬಹಳ ವಿಶೇಷವಾಗಿರುವಂಥದ್ದು ಈ ಕಮ್ಮಸಂದ್ರದಲ್ಲಿ. ಏನು ಅಂದರೆ ಆತ್ಮಬಲಿ ಕಲ್ಲು ಅಂತ ಹೇಳ್ತೀವಿ ನಾವು. ಅಂದರೆ ಯುದ್ಧದಲ್ಲಿ ಹೋರಾಡಿ ವೀರಮರಣವನ್ನು ಅಪ್ಪೋದು ಒಂದು ಕಡೆ ಆದರೆ, ತಾವೇ ಸ್ವತಃ ಪ್ರಾಣವನ್ನು ತೆಗೆದುಕೊಳ್ತಾ ಇದ್ದಂತಹ ವಿಧಾನ ಮತ್ತೊಂದು. ಅಂದರೆ ನೋಡಿ, ಇದರಲ್ಲಿ ಈಗ ನೀವು ನೋಡ್ತಾ ಇದ್ದೀರಲ್ಲ, ಇದನ್ನ ಸಿಡಿತಲೆ ವೀರಗಲ್ಲು ಅಂತ ಕರಿತೀವಿ. ಅದು ವಿಶೇಷವಾಗಿ ಪುರುಷ ಸಿಡಿತಲೆ ಶಿಲ್ಪಗಳು ನಮಗೆ ಕರ್ನಾಟಕದಾದ್ಯಂತ ಸಿಗ್ತವೆ. ಆದರೆ ಸ್ತ್ರೀ ಸಿಡಿತಲೆ ಶಿಲ್ಪ ನಮಗೆ ಬಹಳ ಅಪರೂಪವಾಗಿ ಸಿಗುವಂಥದ್ದು. ಸ್ತ್ರೀ ಸಿಡಿತಲೆ ಶಿಲ್ಪ ಅಂದರೆ ನೋಡಿ ಹೇಳ್ತೀನಿ, ಮುಚ್ಚೋಗಿದೆ ಬಹುಪಾಲು ಮಣ್ಣಿನಲ್ಲಿ. ನೋಡಿ, ಒಬ್ಬ ಸ್ತ್ರೀ ಪದ್ಮಾಸನದಲ್ಲಿ ಕುಳಿತಿರುವಂಥದ್ದು. ಆಕೆಯ ಮುಡಿಯನ್ನು ಒಂದು ಬಿದಿರಿನ ಬೊಂಬಿಗೆ ಕಟ್ಟಿರ್ತಾರೆ, ಬೊಂಬನ್ನು ಬಾಗಿಸಿ ಆಕೆ ತಲೆ ಕೂದಲಿಗೆ ಕಟ್ಟಿರ್ತಾರೆ. ನೋಡಿ, ಈ ಭಾಗದಲ್ಲಿ ನಿಂತಿರ್ತಾನಲ್ಲ ಒಬ್ಬ ಆತ ಏನು ಮಾಡ್ತಾನೆ, ಕೈಯಲ್ಲಿರುವಂತಹ ಹರಿತವಾದ ಆಯುಧದಿಂದ, ಅಂದರೆ ಕೋಲಿಂದ ಮಚ್ಚು ಅಂತ ಹೇಳಿ ನಾವು ಸಾಮಾನ್ಯವಾಗಿ ಕರಿತೀವಿ, ಅದರಿಂದ ಈಕೆಯ ತಲೆಯನ್ನು ಕಟ್ ಮಾಡುವಂಥದ್ದು. ಅಂದರೆ ಆ ತಲೆಗೆ ಈ ಹರಿತವಾದ ಆಯುಧದಿಂದ ಈ ಕಟ್ ಮಾಡಿದಾಗ ಆ ತಲೆ ಆವಾಗ ಬೊಂಬು ನೇರ ಆಗ್ತಿತ್ತು. ಆ ನೇರ ಆಗೋ ಸಮಯದಲ್ಲಿ ತುಂಡಾಗಿರುವಂತಹ ತಲೆ ಕೂಡ ಬೊಂಬಿನ ಜೊತೆ ಮೇಲಕ್ಕೆ ಹೋಗ್ತಿತ್ತು, ಅಂದರೆ ಸಿಡಿತಾ ಇತ್ತು. ಅದನ್ನು ಸಿಡಿತಲೆ ಅಂತ ನಾವು ಕರಿತೀವಿ. ತುಂಬ ಘೋರವಾದಂತಹ ಪದ್ಧತಿ. ಆವಾಗ ಬಹುಶಃ ಯಾರು ಈ ಯುದ್ಧದಲ್ಲಿ ತೀರ್ಕೊಂಡಿದ್ರು ಅವರ ಹೆಂಡತಿ ಆಗಿರಬಹುದು ಈಕೆ. ಅವ್ರ ಸತ್ತ ಮೇಲೆ ಈಕೆ ಕೂಡ ತನ್ನ ಪ್ರಾಣವನ್ನು ತ್ಯಾಗ ಮಾಡಿಬಿಟ್ಟಿದ್ದಾಳೆ ಸಿಡಿತಲೆಯ ಮೂಲಕ. ಈಕೆ ಕೂಡ ಸ್ವರ್ಗಕ್ಕೆ ಹೋಗುವಂಥ ಒಂದು ಚಿತ್ರಣ ಇಲ್ಲಿದೆ. ಇದಾದ ನಂತರ ಇನ್ನೊಂದು ವೀರ್ಗಲ್ಲಿದೆ ಇಲ್ಲಿ. ಇಲ್ಲೂ ಕೂಡ ಅದೇ ಥರದ ಯುದ್ಧದ ಒಂದು ಚಿತ್ರಣ ಇದು. ಯುದ್ಧದಲ್ಲಿ ಯಾರು ಹೋರಾಡಿ ಸಾವನ್ನಪ್ಪಿರುವಂಥ ಒಬ್ಬ ವೀರ. ಇನ್ನೊಂದು ವಿಶೇಷ ಅಂದರೆ ಇಲ್ಲಿ ಶತ್ರುವನ್ನು ಕೂಡ ಚಿತ್ರಣ ಮಾಡಿದ್ದಾರೆ. ಈತ ಕತ್ತಿ ಮತ್ತು ಗುರಾಣಿಯನ್ನು ಹಿಡಿದು ಯುದ್ಧ ಮಾಡ್ತಿರೋಂಥದ್ದು. ಮಿಕ್ಕಿದ ಎಲ್ಲರೂ ಬಿಲ್ಲು ಬಾಣಗಳನ್ನು ಹಿಡಿದು ಯುದ್ಧ ಮಾಡ್ತಿದ್ರೆ, ಈತ ಕತ್ತಿ ಮತ್ತು ಗುರಾಣಿಯನ್ನು ಹಿಡಿದು ಯುದ್ಧ ಮಾಡ್ತಾ ಇದ್ದಾನೆ. ಇದರಲ್ಲಿ ಶತ್ರುವನ್ನು ಇಲ್ಲಿ ಚಿತ್ರಣ ಮಾಡಿದ್ದಾರೆ ಕೆಳಭಾಗದಲ್ಲಿ. ಮತ್ತು ಸಾಮಾನ್ಯವಾಗಿ ಈ ಕಡೆ ಆತನ ಸ್ವರ್ಗಾರೋಹಣದ ಒಂದು ಚಿತ್ರ ಇದೆ. ಮತ್ತು ಹೀಗೆ ಇದಿಷ್ಟೇ ಅಲ್ಲ, ಇದು ದೇವಾಲಯದ ಮುಂಭಾಗದ ಕಾಂಪೌಂಡ್ಗಿರುವಂಥದ್ದು. ಇಲ್ಲಿ ದೇವಾಲಯದ ಬಲಭಾಗದಲ್ಲಿ ಕೂಡ ಒಂದು ವೀರ್ಗಲ್ಲಿದೆ. ಅದನ್ನು ನೋಡೋಣ, ಅದು ಯಾವ ಥರ ಇದೆ ಅಂತ. ಇದು ನೋಡಿ, ಇದು ಕೂಡ ಆತ್ಮಬಲಿ ವೀರ್ಗಲ್ಲು. ಆತ್ಮಬಲಿ ವೀರ್ಗಲ್ಲಿನ ಒಂದು ಚಿತ್ರಣ ಇಲ್ಲಿದೆ. ಇದು ಏನಪ್ಪ ಅಂದರೆ ನೋಡಿ, ಇದು ಪುರುಷ ಶಿಲ್ಪ ನಿಂತಿರುವಂಥದ್ದು. ಇದಕ್ಕೂ ಇವೆಲ್ಲ ಗಂಗರ ಕಾಲದ್ದೇ.
ಸೊ ಆತ ಏನು ಮಾಡ್ತಿದ್ದಾನೆ, ಒಂದು ಕತ್ತಿಯನ್ನು ತೆಗೆದುಕೊಂಡು ತನ್ನನ್ನೇ ತಾನು ಇರಿದುಕೊಳ್ತಾ ಇದ್ದಾನೆ. ನೀವು ನೋಡ್ತಾ ಇದ್ದೀರಾ, ಬಲಗೈಯಲ್ಲಿ ಒಂದು ಕತ್ತಿ ಇದೆ. ಆ ಕತ್ತಿಯನ್ನು ತಗೊಂಡು ತನ್ನನ್ನು ತಾನು ಇರಿದುಕೊಂಡು ಪ್ರಾಣವನ್ನು ಕೊಡ್ತಾ ಇದ್ದಾನೆ. ಏನೋ ಒಂದು ಹರಕೆ ಇರುತ್ತೆ. ಆತ ಸತ್ ಮೇಲೆ ಆತನ ಪತ್ನಿ ಕೂಡ ತಾನು ಕೂಡ ಇರಬಾರ್ದು ಅಂತ ಆಕೆ ಕೂಡ ಕತ್ತಿಯನ್ನು ತೆಗೆದುಕೊಂಡು ಕುತ್ತಿಗೆಗೆ ಚುಚ್ಕೊಳ್ತಾ ಇರುವಂಥದ್ದು ನೀವು ಗಮನಿಸಿ. ಆಕೆ ಪದ್ಮಾಸನದಲ್ಲಿ ಕುಳಿತುಕೊಂಡು ಒಂದು ಹರಿತವಾದ ಆಯುಧದಿಂದ ಕುತ್ತಿಗೆಗೆ ಚುಚ್ಕೊಳ್ತಾ ಇದ್ದಾಳೆ. ಆ ಚುಚ್ಕೊಂಡ ನಂತರ ಇಬ್ಬರು ಪ್ರಾಣ ಬಿಟ್ಟಿರುವಂಥದ್ದು. ನಂತರ ಸ್ವರ್ಗಾರೋಹಣದ ಒಂದು ಚಿತ್ರಣ ಕೂಡ ನಮಗೆ ಇಲ್ಲಿ ಕಾಣುತ್ತೆ. ಸೊ ಇದು ಹಿಂಭಾಗದಲ್ಲಿರುವಂಥ ಒಂದು ವೀರಗಲ್ಲು, ಮುಂಭಾಗದಲ್ಲಿ ಒಂದಷ್ಟು ವೀರಗಲ್ಲುಗಳನ್ನು ನೀವು ನೋಡಿದ್ರಿ. ಸ್ನೇಹಿತರೆ, ಈ ದೇವಸ್ಥಾನದ ಸುತ್ತಮುತ್ತ ಇರೋ ವೀರಗಲ್ಲುಗಳನ್ನು ನೋಡಿದ್ವಿ. ನೋಡಿ, ಇದು ಸೋಮೇಶ್ವರ ದೇವಸ್ಥಾನ. ಇಲ್ಲಿ ಸಮೀಪದಲ್ಲಿ ಇನ್ನೊಂದು ಊರಿದೆ, ಹಸಿಗಾಳ ಅಂತ. ಅಲ್ಲೂ ಕೂಡ ಒಂದು ಸೋಮೇಶ್ವರ ದೇವಸ್ಥಾನ ಇದೆ. ಚೋಳರ ಕಾಲದ ಒಂದು ನಿರ್ಮಾಣ ಅದು. ಇದು ಕೂಡ ಅದೇ ಸರಿಸುಮಾರು ಅದೇ ಕಾಲದ ಒಂದು ನಿರ್ಮಾಣ ಅಂತಲೇ ಹೇಳ್ಬಹುದು. ಎಲ್ಲ ಸ್ವಲ್ಪ ರಿನೋವೇಷನ್ಸ್ ಆದರೂ ಕೂಡ ನಮಗೆ ಹಿಂಭಾಗದಲ್ಲೆಲ್ಲ ಮೂಲ ಸ್ವರೂಪ ನಮಗೆ ಹೆಚ್ಚು ಕಮ್ಮಿ ಆಗೇ ಉಳ್ಕೊಂಡಿದೆ. ಸೊ ಚೋಳರ ಶೈಲಿಯ ಒಂದು ದೇವಾಲಯ ಇದು. ಸೊ ಇದನ್ನು ಒಂದು ಸುತ್ತು ನೋಡೋಣ ಯಾವ ಥರ ಇದೆ ಅಂತ. ಇದು ದೇವಸ್ಥಾನದ ಹಿಂಭಾಗ. ದೇವಸ್ಥಾನದ ಹಿಂಭಾಗ ಇದೆಲ್ಲ ಮೂಲ ಸ್ವರೂಪ, ಅಂದರೆ ಮೂಲದಲ್ಲಿ ಯಾವ ಥರ ದೇವಸ್ಥಾನ ಇತ್ತೋ ಅದನ್ನೇ ಈ ರೀತಿ ಬಣ್ಣ ಹೊಡೆದು ಇಟ್ಕೊಂಡಿದ್ದಾರೆ. ಸೊ ಹಾಗಾದರೂ ಈ ಒಂದು ದೇವಸ್ಥಾನ ಉಳ್ಕೊಂಡಿದೆ ಅಂತ ನಾವು ಹೇಳಬಹುದು. ಸೊ ಇದು ದೇವಸ್ಥಾನದ ಗರ್ಭಗುಡಿ. ಒಳಭಾಗದಲ್ಲಿ ಸೋಮೇಶ್ವರ ಲಿಂಗ ಇದೆ. ಇದು ನವರಂಗದ ಒಂದು ಭಾಗ ಈಗ ನೀವು ನೋಡ್ತಾ ಇರೋದು. ಸೊ ಇನ್ನು ಮುಂದಕ್ಕೆ ಅನಂತರದ ಕಾಲದಲ್ಲಿ ನಿರ್ಮಾಣ ಆಗಿರುವಂಥ ಮಂಟಪಗಳನ್ನು ಇಲ್ಲಿ ಕಟ್ಟಿದ್ದಾರೆ. ಈ ದೇವಸ್ಥಾನದ ಸುತ್ತ ಇನ್ನೂ ಕೆಲವು ಕಲ್ಲುಗಳಿದ್ದಾವೆ. ಈ ಕಲ್ಲುಗಳಲ್ಲೂ ಏನು ಅಂತ ಕೆತ್ತನೆಗಳೇನೂ ಇಲ್ಲ, ಸಾಮಾನ್ಯವಾದ ಕಲ್ಲುಗಳು. ಇಲ್ಲಿ ದೇವಸ್ಥಾನದ ಕೆಲವು ಕಂಬಗಳು ಬಿದ್ದಿದ್ದಾವೆ. ದೇವಸ್ಥಾನದ ಪರಿಸರದಲ್ಲಿ ಈ ರೀತಿಯ ಕೆಲವು ಸ್ಮಾರಕಗಳು ಉಳ್ಕೊಂಡಿದ್ದಾವೆ. ಸೊ ಇದು ದೇವಸ್ಥಾನದ ಮುಖಮಂಟಪ. ಇದೆಲ್ಲ ಅಲ್ಲಿ ರೀಸೆಂಟಾಗಿ ನಿರ್ಮಾಣ ಆಗಿರುವಂಥದ್ದು ಇದು. ಸೊ ಇದು ಮೂಲ ದೇವಸ್ಥಾನದ ರಚನೆ ಈಗ ನೀವು ನೋಡ್ತಾ ಇದ್ದೀರಾ. ನೋಡಿ, ಇಲ್ಲಿಂದ ಬಾಗಿಲಾಕ್ಬಿಟ್ಟಿದ್ದಾರೆ. ಆದರೆ ನಮಗಿಲ್ಲಿ ಈ ಕಡೆ ನವಗ್ರಹಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಗರ್ಭಗುಡಿಯ ಎಡಗಡೆಗೆ ಸೂರ್ಯನ ಒಂದು ಶಿಲ್ಪ ಇದೆ. ಆಮೇಲೆ ಬಲಭಾಗದಲ್ಲಿ ಗಣಪತಿ ಇದೆ. ಅದರ ಒಳಭಾಗದಲ್ಲಿ ಗರ್ಭಗುಡಿನಲ್ಲಿ ನಮಗೆ ಶಿವಲಿಂಗ ಕಾಣಿಸ್ತಾ ಇದೆ, ಸೋಮೇಶ್ವರ ಲಿಂಗ. ಅದರ ಮುಂದೆ ನವರಂಗದಲ್ಲಿ ನಮಗೆ ನಂದಿ ಮೂರ್ತಿ ಕೂಡ ಇದೆ. ಇದು ಬರೀ ಸೋಮವಾರ ಮಾತ್ರ ಇಲ್ಲಿ ಪೂಜೆ ಆಗುತ್ತೆ ಅಂತ ಹೇಳ್ತಾರೆ. ಮಿಕ್ಕಿ ದಿನಗಳಲ್ಲಿ ಇಲ್ಲಿ ಬಂದರೆ ಬೇಗ ಹಾಕಿರ್ತಾರೆ. ಸೊ ಅದರಿಂದ ನಾವು ದೇವಸ್ಥಾನದ ಒಳಭಾಗಕ್ಕೆ ಹೋಗಿ ನೋಡೋಕ್ಕಾಗಲ್ಲ. ಅದೇ ಒಳಭಾಗದಲ್ಲಿ ಲಿಂಗ ಯಾವ ಥರ ಇದೆ ಅಂತ ಇಲ್ಲಿ ಫೋಟೋಗಳು ಹಾಕಿದ್ದಾರೆ, ಅದನ್ನು ನೋಡ್ಬೋದು. ನೋಡಿ, ಇಷ್ಟೊಂದು ಪ್ರಾಚೀನ ದೇವಸ್ಥಾನ ನಮ್ಮ ಸುತ್ತಮುತ್ತನೇ ಇರ್ತವೆ. ಆದರೆ ಮಾಹಿತಿ ಕೊರತೆಯಿಂದ ಎಷ್ಟೋ ಜನಕ್ಕೆ ದೇವಸ್ಥಾನಗಳ ಬಗ್ಗೆ ಗೊತ್ತೇ ಇರಲ್ಲ. ಬಹುಶಃ ಈ ಊರಿನವ್ರಿಗೆ ಇಲ್ಲೊಂದು ದೇವಸ್ಥಾನ ಇದೆ ಅನ್ನೋದು ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಅದರಲ್ಲೂ ಈ ವೀರಗಲ್ಲುಗಳ ಬಗ್ಗೆ ಅಂತೂ ಅವ್ರಿಗೆ ಗೊತ್ತೇ ಇರಲ್ಲ. ಯಾಕಂದರೆ ಈಗಿನವ್ರಿಗೆ ವೀರಗಲ್ಲುಗಳು ಅಂದರೆ ಏನು ಅಂತ ಗೊತ್ತಿರಲ್ಲ. ಎಲ್ಲ ಇತಿಹಾಸ ಸ್ವಲ್ಪ ಓದ್ಕೊಂಡಿರೋರಿಗೆ ಈ ವೀರಗಲ್ಲುಗಳ ಬಗ್ಗೆ ಸ್ವಲ್ಪ ಮಾಹಿತಿ ಇರುತ್ತೆ. ಅದು ಬಿಟ್ಟರೆ ಬೇರೆಯವ್ರಿಗೆಲ್ಲ ಇದ್ರ ಬಗ್ಗೆ ಭಯನೇ ಹೆಚ್ಚು. ಇದ್ರ ಬಗ್ಗೆ ಮಾಹಿತಿಗಿಂತ ಭಯನೇ ಹೆಚ್ಚು. ಏನಪ್ಪ ಈ ಥರ ಕತ್ತಿ ಹಿಡ್ಕೊಂಡಿದ್ದಾವೆ, ಯುದ್ಧ ಮಾಡ್ತಾ ಇದ್ದಾರೆ, ತಲೆ ಕಟ್ ಮಾಡ್ಕೋತಾ ಇದ್ದಾರೆ ಅನ್ನೋ ಒಂದು ಭಯ ಜಾಸ್ತಿ ಇರುತ್ತೆ. ಕೆಲವ್ರು ಏನು ಮಾಡ್ತಾರೆ, ಈ ಥರದ ವೀರಗಲ್ಲುಗಳನ್ನ ಕಂಡ್ರೆ ಸಾಕು ತೊಗೊಂಡೋಗಿ ಬಾವಿನಲ್ಲೋ ಕೆರೆನಲ್ಲೋ ಇಲ್ಲ ಮಣ್ಣಲ್ಲಿ ಹಾಕಿ ಮುಚ್ಚಿಬಿಡ್ತಾರೆ. ಆದರೆ ಅವ್ರಿಗೆ ಇತಿಹಾಸದ ಒಂದು ಪ್ರಜ್ಞೆ ಇರೋದಿಲ್ಲ, ಇತಿಹಾಸದ ಮಾಹಿತಿ ಇರೋದಿಲ್ಲ. ಇದೆಷ್ಟು ಪ್ರಮುಖ ಅನ್ನೋದು ಆ ಮಾಹಿತಿ ಗೊತ್ತಿಲ್ಲದೆ ಅವ್ರು ಆ ಥರ ಮಾಡ್ತಾರೆ. ಆದರೆ ಗೊತ್ತಿರೋರು ಇವುಗಳನ್ನ ಸಂರಕ್ಷಣೆ ಮಾಡಬೇಕಾಗುತ್ತೆ. ಇಲ್ಲಿ ಏನೋ ಗೋಡೆಗೆ ಒರೆಸಿಟ್ಟಿದ್ದಾರೆ, ಪೇಂಟ್ ಹೊಡೆದಿದ್ದಾರೆ, ಆದರೂ ಪರವಾಗಿಲ್ಲ. ಇವೆಲ್ಲ ಉಳ್ಕೊಂಡಿದ್ದಾವೆ ಅನ್ನೋದೇ ಹೆಚ್ಚು ಮಾತು. ಈ ದೇವಸ್ಥಾನ ಇರೋದ್ರಿಂದ ಈ ವೀರಗಲ್ಲುಗಳು ಕೂಡ ಈಗ ಉಳ್ಕೊಂಡಿದ್ದಾವೆ. ಸ್ನೇಹಿತರೆ, ನೋಡಿದ್ರಲ್ಲ, ಕಮ್ಮಸಂದ್ರದ ಸೋಮೇಶ್ವರ ದೇವಸ್ಥಾನ ಮತ್ತು ಅದರ ಮುಂದೆ ಇರುವಂತಹ ಗಂಗರ ಕಾಲದ ವೀರಗಲ್ಲುಗಳು. ತುಂಬ ಅದ್ಭುತವಾಗಿರುವಂತಹ ಒಂದು ದೇವಸ್ಥಾನ ಮತ್ತು ವೀರಗಲ್ಲುಗಳು. ನೀವೇನಾದರೂ ದೇವನಹಳ್ಳಿಯಿಂದ ಹೊಸಕೋಟೆಗೆ ಇಲ್ಲ ಹೊಸಕೋಟೆಯಿಂದ ದೇವನಹಳ್ಳಿಗೆ ಹೋಗ್ಬೇಕಾದ್ರೆ ಹೊಸದಾಗ ಹೈವೇ ಮಾಡಿದ್ದಾರೆ, ಬೈಪಾಸ್ ರೋಡು. ಆ ರೋಡಲ್ಲ, ಅದೇ ಹಳೆ ರೋಡ್ ಇದೆ, NH 207 ಅಂತ. ಅದರಲ್ಲೇನಾದರೂ ನೀವು ಟ್ರಾವೆಲ್ ಮಾಡ್ತಾ ಇದ್ರೆ ಕಮ್ಮಸಂದ್ರ ಅಂತ, ಇದ್ರ ಲೊಕೇಶನ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಕೂಡ ಮರೀದೆ ಈ ಒಂದು ಜಾಗಕ್ಕೆ ಭೇಟಿ ಕೊಡಿ. ದೇವಸ್ಥಾನ ಕ್ಲೋಸ್ ಆಗಿದ್ರೂ ಪರವಾಗಿಲ್ಲ, ಸುತ್ತಮುತ್ತ ಇರುವಂತಹ ವೀರಗಲ್ಲುಗಳನ್ನ ಕೂಡ ನೀವು ಅಟ್ಲೀಸ್ಟ್ ದರ್ಶನ ಮಾಡ್ಕೊಂಡು ಹೋಗ್ಬಹುದು. ಹೀಗೆ ನೋಡ್ತಾ ಇರಿ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ದಯವಿಟ್ಟು ಮರೀದೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.